ಗುರುವೆ, ಒಂದು ಸಿನಿಮಾ ಹುಟ್ಟೋದಿದೆಯಲ್ಲ, ಅದು ಚಿಕ್ಕದೇ ಆಗಿರ್ಲಿ ದೊಡ್ಡದೇ ಆಗಿರ್ಲಿ, ಅದು ಅಷ್ಟೊಂದು ಸುಲಭ ಅಲ್ಲವೇ ಅಲ್ಲ. ಅದರಲ್ಲೂ ಬಿಗ್ ಬಜೆಟ್ ಸಿನಿಮಾ ಹಾಗೂ ಕನ್ನಡಿಗರು ಮಾತ್ರ ಅಲ್ಲದೆ ಬೇರೆ ಭಾಷೆಯ ಆಡಿಯನ್ಸ್ ಕೂಡ ಒಂದು ದೊಡ್ಡ ಮಟ್ಟದ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇರುವಂತಹ ಸಿನಿಮಾ ರೆಡಿ ಆಗ್ಬೇಕು ಅಂದ್ರೆ ಅಲ್ಲೊಂದು ಮ್ಯಾಜಿಕ್ ಕ್ರಿಯೇಟ್ ಆಗ್ಬೇಕು. ಎಸ್, ಇವತ್ತು ರಿಲೀಸ್ ಆಗಿರುವಂತಹ ಕಾಂತಾರ ಚಾಪ್ಟರ್ 1 ಸಿನಿಮಾದ ಮೇಕಿಂಗ್ ವಿಡಿಯೋ ನೋಡಿದ್ಮೇಲೆ ನಿಮ್ಗೂ ಕೂಡ ಗೊತ್ತಾಗಿರುತ್ತೆ ಈ ಜರ್ನಿ ಅಷ್ಟೊಂದು ಸುಲಭವಾಗಿರ್ಲಿಲ್ಲ ಅಂತ. ಕೊನೆಗೂ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅಂತ ಹೊಂಬಾಳೆ ಫಿಲ್ಮ್ಸ್ ತನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅಫಿಷಿಯಲ್ ಆಗಿ ನೀವು ಕೇಳಿಸ್ಕೊಳ್ಬಹುದಾದಂತಹ ಒಂದು ವಾಯ್ಸ್ ಓವರ್ ನ ಜೊತೆಗೆ ಶೂಟಿಂಗ್ ರ್ಯಾಪ್ ಅಪ್ ಆಗಿರುವಂತಹ ವಿಡಿಯೋನ ಶೇರ್ ಮಾಡ್ಕೊಂಡಿದೆ. ಸಿನಿಮಾಗಳ ಟೀಸರ್ ಅಥವಾ ಟ್ರೈಲರ್ ನೋಡಿ ಸಿಗುವಂತಹ ಗೂಸ್ ಬಂಪ್ಸ್ ಈ ಸಿನಿಮಾದ ಮೇಕಿಂಗ್ ವಿಡಿಯೋ ನೋಡಿನೇ ಸಿಗ್ತಾ ಇರೋದು ಕಾಂತಾರದ ಮೇಲಿರುವಂತಹ ನಮ್ಮ ಎಮೋಷನ್ಸ್ ಅನ್ನ ತೋರಿಸುತ್ತೆ. ಬನ್ನಿ ಹಾಗಿದ್ರೆ ಈ ರ್ಯಾಪ್ ಅಪ್ ವಿಡಿಯೋ ಹೇಗಿದೆ, ಏನ್ ಕತೆ ಎಲ್ಲವನ್ನ ಅನಲೈಸ್ ಮಾಡೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. 2 ನಿಮಿಷ 6 ಸೆಕೆಂಡ್ನ ಈ ವಿಡಿಯೋದಲ್ಲಿ ರಿಷಬ್ ಶೆಟ್ಟಿ ಅನ್ನುವಂತಹ ಒಬ್ಬ ಕ್ರೇಜಿ ಫಿಲ್ಮ್ ಮೇಕರ್ನ ಕಾಂತಾರ ಜಗತ್ತು ಯಾವ ರೀತಿ ನಿರ್ಮಾಣ ಆಯಿತು ಎನ್ನುವಂತಹ ಅಮೋಘ ವಿಡಿಯೋ ಹಾಗೂ ಅನುಭವ ಇಲ್ಲಿ ಸಿಕ್ತು. ಶೆಟ್ರ ಕನಸನ್ನ ಆರ್ಟ್ ಡೈರೆಕ್ಟರ್ ಧರಣಿ ತಮ್ಮ ಕಲಾ ಶೈಲಿಯಲ್ಲಿ ಹಾಗೂ ಸಿನಿಮಾಟೋಗ್ರಾಫರ್ ಅರವಿಂದ್ ಎಸ್ ಕಶ್ಯಪ್ ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಮಲ್ಟಿ ಕ್ಯಾಮ್ಸ್ ಗಳ ಮೂಲಕ ಕ್ಯಾಮೆರಾ ಕಣ್ಣುಗಳಲ್ಲಿ ಸೆರೆ ಹಿಡಿದಿರುವಂತಹ ರೀತಿ ನಿಜಕ್ಕೂ ಕೂಡ ಸಿನಿಮಾದ ವಿಸ್ಮಯಗಳಲ್ಲೊಂದು. ಕೇವಲ ಕಂಟೆಂಟ್ ವಿಚಾರಕ್ಕೆ ಮಾತ್ರ ಅನ್ಕೋತಾ ಇದ್ವಿ ಈ ಸಿನಿಮಾ ಔಟ್ ಆಫ್ ದ ಬಾಕ್ಸ್ ನಮ್ಗೇನೋ ಹೇಳೋದಕ್ಕೆ ಹೊರಟಿದೆ ಅಂತ. ಆದ್ರೆ ಫಿಲ್ಮ್ ಮೇಕಿಂಗ್ ನ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯ್ತು ಪ್ರತಿಯೊಂದು ಚಿಕ್ಕ ಡೀಟೇಲ್ಗೂ ಕೂಡ ಅವರು ಪಟ್ಟಿರುವಂತಹ ಶ್ರಮ ಹಾಗೂ ಹರಿಸಿರುವಂತಹ ಬೆವರು ಕಣ್ಣಿಗೆ ಕಟ್ಟದಾಗಿದೆ. ಸಿನಿಮಾದ ಗ್ಲಿಮ್ಸ್ ಗಳನ್ನ ನೋಡಿ ನಾನು ಅನ್ಕೊಂಡಿದ್ದಂತೂ ನಿಜ. ಏನಪ್ಪಾ, ಯಾವಾಗ ನೋಡಿದ್ರು ಕೂಡ ಪೋಸ್ಟರ್ ಅಲ್ಲಿ ಆ ಬಾವಿನೇ ತೋರಿಸ್ತಾರೆ, ಬೇರೇನು ತೋರಿಸ್ತಾನೆ ಇಲ್ವಲ್ಲ ಅಂತ. ಆದ್ರೆ ಇಲ್ಲೊಂದು ಹೊಸ ಲೋಕವನ್ನೇ ಸಿನಿಮಾ ತಂಡ ಸೃಷ್ಟಿ ಮಾಡಿರೋದು ಕಂಡುಬಂತು. ಎಲ್ಲಕ್ಕಿಂತ ಪ್ರಮುಖವಾಗಿ ಒಂದು ಮೇಕಿಂಗ್ ವಿಡಿಯೋಗೆನೆ ಅಜನೀಶ್ ಲೋಕನಾಥ್ ಅವರು ಈ ರೀತಿ ಗೂಸ್ ಬಂಪ್ಸ್ ಕೊಡುವಂತಹ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡ್ತಾರೆ ಅಂದ್ರೆ ಇನ್ನು ಸಿನಿಮಾಗೆ ಯಾವ ರೀತಿ ಕೊಟ್ಟಿರ್ಬೇಡ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇನ್ನು ಫಿಲಂಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋದು ರಿಷಬ್ ಶೆಟ್ಟಿ ಅವರ ಪತ್ನಿ ಪ್ರಗತಿ ಶೆಟ್ಟಿ. ಪೀರಿಯಾಡಿಕಲ್ ಸಿನಿಮಾದ ಕತೆಗೆ ಒಗ್ಗುವಂತಹ ಕಾಸ್ಟ್ಯೂಮ್ ಗಳನ್ನ ಆಯ್ಕೆ ಮಾಡಲಾಗಿದೆ. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ರಿಷಬ್ ಶೆಟ್ಟಿ ಅವರ ವಾಯ್ಸ್ ಓವರ್ ನಲ್ಲಿ ಸ್ಟಾರ್ಟ್ ಆಗುವಂತಹ ನರೇಟಿವ್ ಇದು ಒಂದು ಕಾಲ್ಪನಿಕ ಕಥೆಯ ಸಿನಿಮಾಗಿಂತ ಮೀರಿದಂತಹ ಅವ್ಯಕ್ತ ವಿಚಾರಗಳನ್ನ ಹೇಳೋದಕ್ಕೆ ಹೊರಟಿದೆ ಅನ್ನುವಂತಹ ಭಾವನೆಯನ್ನ ನಮ್ಮ ಮನಸ್ಸಲ್ಲಿ ಮೂಡೋ ಹಾಗೆ ಮಾಡುತ್ತೆ. ಸ್ಟಾರ್ಟಿಂಗ್ ಇಂದ ಕೂಡ ಈ ಫಿಲಂ ಟೀಮ್ಗೆ ಒಂದಲ್ಲ ಒಂದು ಕಷ್ಟ ನಷ್ಟ ಬರ್ತಾನೆ ಇತ್ತು. ಇದನ್ನ ಮೊದಲೇ ದೇವರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿತ್ತು ಅನ್ನೋದನ್ನ ಕೂಡ ನೀವು ಕೇಳಿದಿರಾ. ಫಿಲಂ ಸೆಟ್ಟಲ್ಲೂ ಕೂಡ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದ್ವು. ಸಿನಿಮಾಗೆ ಸಂಬಂಧಪಟ್ಟಂತಹ ಕೆಲವೊಂದು ವ್ಯಕ್ತಿಗಳ ಸಾವು ಹೊರಗಡೆ ಕೂಡ ಸಂಭವಿಸಿತು. ಅದೆಲ್ಲ ಆದ್ರೂ ಕೂಡ ಎದೆಗುಂದದೆ ಫಿಲಂ ಟೀಮ್ ಡೈಲಿ ಶೂಟಿಂಗ್ ಗಳಲ್ಲಿ ದೇವರ ಆಶೀರ್ವಾದವನ್ನ ಪಡ್ಕೊಂಡೆ ಶೂಟಿಂಗ್ ಮಾಡ್ತಾ ಇತ್ತು ಅನ್ನೋದನ್ನ ಕೂಡ ಮೇಕಿಂಗ್ ವಿಡಿಯೋದಲ್ಲಿ ನೀವು ನೋಡಬಹುದಾಗಿದೆ. ಸಿನಿಮಾ ತಂಡ ಅಂದಿನ ಕಾಲಘಟ್ಟಕ್ಕೆ ತಕ್ಕಂತೆ ನಿರ್ಮಾಣ ಮಾಡಿರುವಂತಹ ಸೆಟ್ ನ ಒರಿಜಿನಾಲಿಟಿ ನಿಜಕ್ಕೂ ಕೂಡ ಕ್ಯಾಮೆರಾ ಫ್ರೇಮ್ ನಲ್ಲಿ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಅದಕ್ಕೂ ಮೀರಿ ಈ ಮೇಕಿಂಗ್ ವಿಡಿಯೋದಲ್ಲಿ ನೋಡ್ಬೇಕಿದ್ರೆ ನನಗನ್ಸಿದ್ದು ರಿಷಬ್ ಶೆಟ್ಟಿ ಡೈರೆಕ್ಟರ್ ಆಗಿ ಮುಂಚೆನೆ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಂಡಿದ್ರು. ಆದ್ರೆ ಒಬ್ಬ ನಟನಾಗಿ ತಮ್ಮ ನಟನೆಯ ಪರಾಕಾಷ್ಠೆಯನ್ನ ಅವರು ಪ್ರೂವ್ ಮಾಡಿದ್ದು ಕಾಂತಾರ ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ಗುಳಿಗ ಪಾತ್ರದ ಮೂಲಕ. ಆದ್ರೆ ಈ ಮೇಕಿಂಗ್ ವಿಡಿಯೋದಲ್ಲಿ ಅವರ ಬಾಡಿ ಲ್ಯಾಂಗ್ವೇಜ್ ನೋಡ್ತಾ ಇದ್ರೆ ಇಲ್ಲಿ ನಾವು ಅದಕ್ಕಿಂತ 100 ಪಟ್ಟು ಹೆಚ್ಚು ಪ್ರಬುದ್ಧವಾದಂತಹ ಪರ್ಫಾರ್ಮೆನ್ಸ್ ಅನ್ನ ಶೆಟ್ರಿಂದ ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಕಾನ್ಫಿಡೆನ್ಸು ಜಾಸ್ತಿ ಆಗಿದೆ. ಅವರ ಬಾಡಿ ಲ್ಯಾಂಗ್ವೇಜ್ ಅಷ್ಟೇ ಅಲ್ಲ, ಅದರ ಜೊತೆಗೆ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಕೂಡ ಇವತ್ತಿನ ಪ್ರತಿಯೊಬ್ಬ ಎಮರ್ಜಿಂಗ್ ಪ್ರತಿಭೆಗಳಿಗೆ ಸ್ಫೂರ್ತಿ ಅಂತಾನೆ ಹೇಳ್ತೀನಿ. ಕೇವಲ ಹಾಲಿವುಡ್ ಟೆಕ್ನಿಷಿಯನ್ ಗಳನ್ನ ಮಾತ್ರ ಇದರಲ್ಲಿ ವರ್ಕ್ ಮಾಡೋ ಹಾಗೆ ಮಾಡಿದ್ದಾರೆ ಅಂತ ನನಗೆ ಅನಿಸ್ಲಿಲ್ಲ. ಒಂದು ರಿಯಲ್ ಹಾಲಿವುಡ್ ಪೀರಿಯಾಡಿಕಲ್ ಸಿನಿಮಾದ ರೀತಿಯ ಸಿನಿಮಾವನ್ನ ನಮ್ಮ ಭಾಷೆಯಲ್ಲಿ ತೆಗಿತಿದಾರಲ್ಲ ಅಂತ ನೋಡಿ ಹೆಮ್ಮೆ ಕೂಡ ಆಯ್ತು. ಯಾಕಂದ್ರೆ ಇಂತಹ ಡೆಡಿಕೇಶನ್ ಅಥವಾ ಸ್ಕ್ರೀನ್ ಮೇಲೆ ಪರ್ಫೆಕ್ಟ್ ಆಗಿ ಪ್ರೆಸೆಂಟ್ ಮಾಡುವಂತಹ ಅಭ್ಯಾಸವನ್ನ ನಾವು ಹೆಚ್ಚಾಗಿ ನೋಡ್ತಾ ಇದ್ದಿದ್ದು ಹಾಲಿವುಡ್ ನಲ್ಲೇ ಅಥವಾ ರಾಜಮೌಳಿ ಅವರ ಪೀರಿಯಾಡಿಕಲ್ ಸಿನಿಮಾಗಳಲ್ಲಿ. ಇಲ್ಲಿ ರಿಷಬ್ ಶೆಟ್ಟಿ ಮತ್ತು ತಂಡ ತಮ್ಮನ್ನ ಹಾಗೂ ತಮ್ಮ ಸಿನಿಮಾವನ್ನ ಮೇಲೆ ಹೇಳಿದ ಸ್ಟ್ಯಾಂಡರ್ಡ್ಸ್ಗೂ ಯಾವ ರೀತಿನೂ ಕಡಿಮೆ ಇಲ್ಲದ ಹಾಗೆ ಪ್ರೆಸೆಂಟ್ ಮಾಡಿದ್ದಾರೆ. ಒಂದು ಕಾಡಿನ ಮಧ್ಯ ಈ ರೀತಿ ಸೆಟ್ ಅನ್ನ ನಿಲ್ಸೋದು ಒಂದು ಸುಲಭದ ಮಾತಲ್ಲ. ಆ ಹಳ್ಳಿಯ ಸೆಟ್ ಇರ್ಬೋದು ಅಥವಾ ಕೋಟೆಯ ಸೆಟ್ಟೇ ಇರ್ಬೋದು, ಅದು ಕೂಡ ಮಳೆ ಸಂದರ್ಭದಲ್ಲಿ ಧೈರ್ಯ ತಗೊಂಡು ಕಟ್ಟೋದೊಂದು ಕೆಲಸ. ಆದ್ರೆ ಅಂತಹ ಕನಸನ್ನ ನನಸು ಮಾಡೋದಕ್ಕೆ ಯಾವುದೇ ಅಂಜಿಕೆ ಇಲ್ಲದೆ ಬಂಡವಾಳ ಹೂಡುವಂತಹ ನಿರ್ಮಾಪಕ ವಿಜಯ್ ಕಿರಗಂದೂರ್ ಕೂಡ ಇಲ್ಲಿ ನಮ್ಮ ಕಣ್ಮುಂದೆ ಬರ್ತಾರೆ. ಪ್ರೊಡಕ್ಷನ್ ಕ್ವಾಲಿಟಿ ಯಾವ ಟಾಪ್ ಲೆವೆಲ್ ನಲ್ಲಿ ಇದೆ ಅನ್ನೋದು ನಿಮ್ಗೆ ಕೇವಲ ಈ ಮೇಕಿಂಗ್ ವಿಡಿಯೋದಲ್ಲೇ ಗೊತ್ತಾಗ್ತಾ ಇದೆ ಅಂದ್ರೆ ಆ ಕನಸನ್ನ ಯಾವ ರೀತಿಲಿ ತಂದೆ ಸ್ಥಾನದಲ್ಲಿ ನಿಂತು ಹೊಂಬಾಳೆ ಫಿಲಂ ಪೂರೈಸಿದೆ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಿನ ಉದಾಹರಣೆ ಬೇಕಿಲ್ಲ. ಕಾಂತಾರ ಕನ್ನಡದಲ್ಲಿ ರಿಲೀಸ್ ಆಗಿ ನಂತರ ಬೇರೆ ಭಾಷೆಯ ಆಡಿಯನ್ಸ್ ಗಳ ಬೇಡಿಕೆಯ ಮೇರೆಗೆ ಒಂದೊಂದಾಗಿನೇ ಬೇರೆ ಬೇರೆ ಭಾಷೆಗಳಲ್ಲಿ ರಿಲೀಸ್ ಆಗಿ 400 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಅನ್ನ ಮಾಡಿತು. ಆದ್ರೆ ಈಗ ರಿಷಬ್ ಶೆಟ್ಟಿ ಒಬ್ಬ ಡೈರೆಕ್ಟರ್ ಆಗಿ ಒಬ್ಬ ಆಕ್ಟರ್ ಆಗಿ ನಮ್ಮ ಮಣ್ಣಿನ ಕಥೆಯನ್ನ ಇಡೀ ಪ್ರಪಂಚ ಕೇಳಬೇಕು ಅಂತ ಪ್ರತಿಯೊಂದು ಭಾಷೆಗೂ ಸೂಕ್ತ ಆಗುವಂತಹ ರೀತಿಯಲ್ಲೇ ನಮ್ಮ ಮಣ್ಣಿನ ಕಥೆಯನ್ನ, ಮಣ್ಣಿನ ಸೊಗಡನ್ನ ಎಲ್ರಿಗೂ ಅರ್ಥ ಆಗುವಂತಹ ರೀತಿಯಲ್ಲಿ ಹೇಳುವಂತಹ ದೊಡ್ಡ ಪ್ರಯತ್ನದಲ್ಲಿದ್ದಾರೆ.
ಸಿನಿಮಾ ಕನ್ನಡ ಸೇರಿದಂತೆ ಇಂಗ್ಲಿಷ್, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಹಾಗೂ ಬೆಂಗಾಲಿ ಭಾಷೆಗಳಲ್ಲಿ ಅಕ್ಟೋಬರ್ 2ಕ್ಕೆ ರಿಲೀಸ್ ಆಗ್ತಿದೆ. ಒಂದು ಟೈಮಲ್ಲಿ ನಮ್ಮ ಕನ್ನಡ ಭಾಷೆಯ ಸಿನಿಮಾಗಳನ್ನು ಬೇರೆ ಭಾಷೆಗಳಲ್ಲಿ ರಿಲೀಸ್ ಮಾಡಬೇಕು ಅಂದರೆ ಅದಕ್ಕೆ ಹೊಂದಾಣಿಕೆ ಆಗುವಂತಹ ರೀತಿಯಲ್ಲಿ ಕಂಟೆಂಟ್ಗಳು ಇದೆಯಾ ಅನ್ನೋದು ನಮ್ಮ ಫಿಲ್ಮ್ ಮೇಕರ್ಗಳ ಕಳವಳವಾಗಿತ್ತು. ಆದರೆ ಕಾಂತಾರ ಸಿನಿಮಾ ಯಾವ ರೀತಿಲಿ ಕೇವಲ ಕನ್ನಡದಲ್ಲಿ ರಿಲೀಸ್ ಆಗಿ ಆರ್ಗ್ಯಾನಿಕ್ ಆಗಿ ಬೇರೆ ಲ್ಯಾಂಗ್ವೇಜ್ಗಳಿಗೆ ಡಿಮ್ಯಾಂಡ್ ಪಡೆದು ನಂತರ ಹ್ಯೂಮಾಂಗಸ್ ಸಕ್ಸಸ್ ಅನ್ನ ಕಾಣ್ತೋ ಆಗ ನಮ್ಮವರು ಕನಸನ್ನ ಸ್ವಲ್ಪ ದೊಡ್ಡದಾಗೆ ಕಾಣೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವತ್ತು ನಮ್ಮ ಕರ್ನಾಟಕದ ಮಣ್ಣಿನ ಕರಾವಳಿ ಭಾಗದ ಆಚರಣೆ, ನಂಬಿಕೆ ಒಂದು ಸಿನಿಮಾ ರೂಪದಲ್ಲಿ ನಮ್ಮ ದೇಶದ ಬೇರೆ ಬೇರೆ ಭಾಗಗಳಿಗೆ ಟ್ರಾವೆಲ್ ಮಾಡಿ ವಿದೇಶಕ್ಕೂ ಕೂಡ ಕಾಲಿಡ್ತಾ ಇದೆ ಅಂದರೆ ಒಬ್ಬ ಕನ್ನಡಿಗನಿಗೆ ಇದು ಕೇವಲ ಸಿನಿಮಾ ಅಲ್ಲ, ನಮ್ಮ ಕಲೆ ಮತ್ತು ಪ್ರತಿಭೆಯನ್ನ ವಿಶ್ವದ ಬೇರೆ ಭಾಗಗಳಲ್ಲಿ ಪ್ರತಿನಿಧಿಸೋದಕ್ಕೆ ಇರುವಂತಹ ಒಂದು ಅವಕಾಶ ಅಂತ ಹೇಳ್ಬೋದು. ಯಾಕಂದ್ರೆ ಕರಾವಳಿ ಭಾಗಕ್ಕೆ ಮಾತ್ರ ಸೀಮಿತವಾಗಿದ್ದ ಪಂಜುರ್ಲಿ ದೇವರ ಅಥವಾ ದೈವಾರಾಧನೆಯ ಪದ್ಧತಿ ಅನ್ನೋದು ಈಗ ಈ ಸಿನಿಮಾದ ಮೂಲಕ ಅಲ್ಲೆಲ್ಲೋ ಇರುವಂತಹ ಮುಂಬೈನ ಧಾರಾವಿಯಲ್ಲಿ ಅಥವಾ ವೆಸ್ಟ್ ಬೆಂಗಾಲ್ನ ಕೋಲ್ಕತ್ತಾದ ವ್ಯಕ್ತಿ ಕೂಡ ನಂಬೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಅದು ಈ ಸಿನಿಮಾ ಮಾಡಿಕೊಟ್ಟಂತಹ ದಾರಿ. ಇದನ್ನ ಸಾಕಷ್ಟು ಜನ ವಿರೋಧಿಸಬಹುದು, ಆದ್ರೆ ದೈವ ಹಾಗೂ ದೈವ ನಂಬಿಕೆ ಅನ್ನೋದು ಎಲ್ಲೆಯನ್ನ ಮೀರಿ ಎಲ್ಲಿ ಬೇಕಾದ್ರೂ ಕೂಡ ಟ್ರಾವೆಲ್ ಮಾಡಬಹುದು, ಯಾವ ವ್ಯಕ್ತಿ ಬೇಕಾದ್ರೂ ಒಂದು ಸಿನಿಮಾದ ಮೂಲಕ ನೋಡಿ ಆರಾಧಿಸಬಹುದು ಅನ್ನೋದನ್ನ ನಾವಿಲ್ಲಿ ಕಂಡುಕೊಂಡಿದೀವಿ. ಕೇವಲ ಒಂದು ಸಿಂಪಲ್ ಕಥೆಯನ್ನ ಹೇಳೋದಕ್ಕೆ ಹೊರಟಂತಹ ಶೆಟ್ರು ಇವತ್ತು ಈ ಸಿನಿಮಾದ ಮೂಲಕ ಕರ್ನಾಟಕದ ಒಂದು ಆಚರಣೆ ಹಾಗೂ ನಂಬಿಕೆಯನ್ನ ಇಡೀ ಜಗತ್ತೇ ಫಾಲೋ ಮಾಡೋ ಹಾಗೆ ಮಾಡಿದ್ದಾರೆ ಅಂದ್ರೆ ಹ್ಯಾಟ್ಸ್ ಆಫ್ ಟು ದಟ್. ರಾಜಮೌಳಿ ಅವರು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಒಂದು ಸಿನಿಮಾ ಮಾಡಬೇಕು ಅಂದ್ರೆ 5-6 ವರ್ಷಗಳನ್ನ ತಗೋತಾರೆ ಅಂತ ನಾವು ಮಾತಾಡ್ಕೊಳ್ತಾ ಇದ್ವಿ. ಆದ್ರೆ ಸಿನಿಮಾ ರಿಲೀಸ್ ಆದಾಗ ಅದನ್ನೇ ಹೊಗಳಿ ಗುರು ಮೆಚ್ಚಿದೆ ಕಣಯ್ಯ, ಅಷ್ಟೊಂದು ಟೈಮ್ ತಗೊಂಡದಕ್ಕೂ ಸಾರ್ಥಕ ಆಯ್ತು ಅಂತ ಹೇಳ್ತಿದ್ವಿ. ಆ ಒಂದು ವಿಷಯಕ್ಕೆ ಕಂಪೇರ್ ಮಾಡೋದಾದ್ರೆ ನಮ್ಮ ರಿಷಬ್ ಶೆಟ್ರು ಕೇವಲ 3 ವರ್ಷದ ಸಮಯದಲ್ಲಿ 250 ದಿನಗಳ ಕಷ್ಟ ನಷ್ಟದ ಜೊತೆಗೆ ಪರಿಶ್ರಮವನ್ನ ಪಣಕ್ಕಿಟ್ಟು ಶೂಟಿಂಗ್ ಮೂಲಕ ಕಾಂತಾರ ಚಾಪ್ಟರ್ 1 ಎನ್ನುವಂತಹ ಅದ್ಭುತ ಲೋಕವನ್ನ ನಮ್ಮ ಮುಂದೆ ಇದೇ ಅಕ್ಟೋಬರ್ 2ಕ್ಕೆ ಇಡೋದಕ್ಕೆ ಹೊರಟಿದ್ದಾರೆ. ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇದು ರಿಷಬ್ ಶೆಟ್ಟಿ ಅಥವಾ ಹೊಂಬಾಳೆ ಫಿಲ್ಮ್ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ನಂಬಿಕೆಯನ್ನ ಪ್ರಪಂಚಕ್ಕೆ ಸಾರುವಂತಹ ಕತೆ ಇದು, ಇದನ್ನ ನಾವು ರೆಪ್ರೆಸೆಂಟ್ ಮಾಡ್ತಾ ಇದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಸಿನಿಮಾಗಾಗಿ ಎದುರು ನೋಡ್ತಾ ಇದ್ದಾರೆ. ಸಿನಿಮಾದ ಮೇಕಿಂಗ್ ವಿಡಿಯೋ ನೋಡಾದ್ಮೇಲೆ ನನಗನ್ಸಿದ್ದು ಒಂದೇ, ಇದಕ್ಕೆ ಆಸ್ಕರ್ ಸಿಗುವಂತಹ ದೊಡ್ಡ ಅವಕಾಶ ಖಂಡಿತ ಇದೆ. ಕನ್ನಡ ಚಿತ್ರರಂಗಕ್ಕೆ ಆಸ್ಕರ್ ಗರಿಯನ್ನ ಈ ಸಿನಿಮಾ ತರಲಿ ಅನ್ನೋದೇ ನಮ್ಮ ಆಶಯ ಕೂಡ. ಅಂಡ್ ಇಲ್ಲಿನ ಮೇಕಿಂಗ್ ವಿಡಿಯೋ ನೋಡಿದಾಗ ನನಗನ್ಸಿದ್ದು ಇಲ್ಲಿ 2 ಟೈಮ್ ಲೈನ್ಗಳು ಪ್ಯಾರಲಲ್ ಆಗಿ ನಡೆಯುತ್ತಾ, ಇಲ್ಲಿ ರಿಷಬ್ ಶೆಟ್ಟಿ 2 ಪಾತ್ರಗಳನ್ನ ಸೈಮಲ್ಟೇನಿಯಸ್ಲಿ ಇನ್ ಡಿಫ್ರೆಂಟ್ ಟೈಮ್ ಝೋನ್ ಮಾಡ್ತಾ ಇದ್ದಾರಾ ಅನ್ನುವಂತಹ ಅನುಮಾನ ಬಂತು. ಅವರ ಕ್ಯಾರೆಕ್ಟರ್ನ ವೇರಿಯೇಷನ್ ನೋಡಿ ನನ್ನ ತಲೆಗೆ ಬಂದಂತಹ ಮತ್ತೊಂದು ಥಾಟ್ ಅಂದ್ರೆ ಆ ಪಾತ್ರ ಕೊನೆಯಲ್ಲಿ ಬೇರೆ ರೂಪವನ್ನ ಪಡ್ಕೊಳುತ್ತಾ ಅನ್ನೋದು. ಈ ವಿಡಿಯೋದಲ್ಲಿ ಅವರ ಪಾತ್ರವನ್ನ ಪ್ರತಿ ಬಾರಿ ನಾನು ಗಮನಿಸಿದಾಗ್ಲೂ ಕೂಡ ಅಂತಹ ಒಂದು ಬದಲಾವಣೆ ತರುವಂತಹ ಹಾವ ಭಾವ ಆ ಫ್ರೇಮ್ಗಳು ಕೊಡ್ತಾ ಇದ್ವು ಅಂತ ಅನಿಸ್ತು. ರಿಷಬ್ ಅವರು ಸಿನಿಮಾದಿಂದ ಸಿನಿಮಾಗೆ ಒಬ್ಬ ನಟ ಹಾಗೂ ನಿರ್ದೇಶಕನಾಗಿ ದೈತ್ಯ ಪ್ರತಿಭೆಯಾಗಿ ಬೆಳೀತಾ ಇದ್ದಾರೆ. ಲೆವೆಲ್ ಅಪ್ ಅಥವಾ ಅಪ್ಗ್ರೇಡೇಷನ್ ಅಂತ ನಾವು ಏನ್ ಹೇಳ್ತೀವಿ ಅದನ್ನ ಇಲ್ಲಿ ಖಂಡಿತ ವಿಟ್ನೆಸ್ ಮಾಡಬಹುದು. ಇಂತಹ ಪ್ಯಾನ್ ವರ್ಲ್ಡ್ ಸಿನಿಮಾಗಳನ್ನ ಒಬ್ಬ ನಿರ್ದೇಶಕನಾಗಿ ಹಾಗೂ ನಟನಾಗಿ ಇಷ್ಟು ಬಾಡಿ ಟ್ರಾನ್ಸ್ಫಾರ್ಮ್ ಮಾಡಿ ಒಂದೇ ಸಮಯದಲ್ಲಿ ಮುಂಚೆ ಯಾರಾದ್ರೂ ಮಾಡಿದ್ರೆ ಕಮೆಂಟ್ ಮಾಡಿ. ಬಿಕಾಸ್ ಇದ್ರ ಬಗ್ಗೆ ಯೋಚನೆ ಮಾಡಿದಾಗ ನನಗೆ ಯಾವ ಎಕ್ಸಾಂಪಲ್ ಸಹ ಸಿಗ್ಲಿಲ್ಲ. ರಿಷಬ್ ಶೆಟ್ಟಿ ಕ್ಯಾಮರಾ ಹಿಂದೆ ಇಡೀ ತಂಡದ ಪ್ರಮುಖ ಜವಾಬ್ದಾರಿಯನ್ನ ಹೊತ್ಕೊಂಡು ಕ್ಯಾಮರಾದ ಮುಂದೆ ಆ ಸಿನಿಮಾದ ಕಥೆಯನ್ನ ಮುನ್ನಡೆಸುವಂತಹ ನಾಯಕನ ಪಾತ್ರದಲ್ಲಿ ಕೂಡ ಕಾಣಿಸ್ಕೊಂಡು ಅದರ ಜೊತೆಗೆ ಅವರ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಗಾಗಿ ಅವರು ಕೊಟ್ಟಿರುವಂತಹ ಪರಿಶ್ರಮ ಕೂಡ ಅವರನ್ನ ಖಂಡಿತವಾಗ್ಲು ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯ ಮಾಡರ್ನ್ ಏಜ್ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ಸ್ ಗಳಲ್ಲಿ ಒಬ್ರು ಅಂತ ಸಾಬೀತುಪಡಿಸುತ್ತೆ. ತೆರೆ ಮೇಲೆ ನಮ್ಮ ಕಣ್ಣಿಗೆ ಮನೋರಂಜನೆ ನೀಡೋದಕ್ಕೆ ಅವರು ಮತ್ತು ಅವರ ತಂಡ ಬಿಟ್ಟಿರುವಂತಹ ನಿದ್ರೆ, ಪಟ್ಟಿರುವಂತಹ ಕಷ್ಟ ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ಹೇಳ್ತೀನಿ, ಕಾಂತಾರ ಚಾಪ್ಟರ್ 1 ಸಿನಿಮಾ ಈ ವರ್ಷದ ಹೈಯೆಸ್ಟ್ ಗ್ರಾಸರ್ ಆಗೋದ್ರಲ್ಲಿ 2 ಮಾತಿಲ್ಲ. ಪಾತ್ರ ಪೋಷಣೆಯ ಜೊತೆಗೆ ಸಿನಿಮಾದ ನಿಜವಾದ ನಾಯಕ ಡೈರೆಕ್ಟರ್ ಆಗಿ ಕೂಡ 100ಕ್ಕೆ 100ರಷ್ಟು ಕಾನ್ಫಿಡೆಂಟ್ ಆಗಿ ಕಾಣ್ತಾ ಇದ್ದಾರೆ. ಸಿನಿಮಾದ ಶೂಟಿಂಗ್ ಅಷ್ಟೇ ಮುಗ್ದಿರೋದು, ಹೊಸ ಜರ್ನಿ ಇನ್ನೇನು ಸ್ಟಾರ್ಟ್ ಆಗಬೇಕಿದೆ. ಬರ್ದಿಟ್ಕೊಳ್ಳಿ, KFI ಅಷ್ಟೇ ಅಲ್ಲ, ಇಂಡಿಯನ್ ಬಾಕ್ಸ್ ಆಫೀಸ್ ಅನ್ನ ಕೊಳ್ಳೆ ಹೊಡೆಯೋದಕ್ಕೆ ಕಾಂತಾರ ಇಸ್ ಲೋಡಿಂಗ್. ಮತ್ತೆ ಸಿಗ್ತೀನಿ. ಸೈನಿಂಗ್ ಆಫ್, ಮನು.